Hello children, hope you all are doing good. Children, here I came up with a variety of pictures to show you. Okay, while watching the TV, you can see you have a table below that, right? So, where in this picture I am showing you a TV is, where it is? Yes, it is on the table. ಅಲ್ವಾ ಟೇಬಲ್ ಮೇಲೆ ನಾವೇನಾದರೂ ವಸ್ತುನ ಟೇಬಲ್ ಮೇಲೆ ಅಥವಾ ಬುಕ್ ಮೇಲೆ ಅಂತ ಹೇಳ್ತೀವಲ್ವ. ಸೊ ಹೇಳಬೇಕಾದ್ರೆ ನಿಮ್ಮಮ್ಮ ಕೇಳ್ತಾರೆ, ಲೈಕ್ ಟೆಕ್ಸ್ಟ್ ಬುಕ್ ಎಲ್ಲಿದೆ ನಿಂದು? ಅಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ ಹೇಳ್ತೀರಲ್ವ. ಸೊ ಅದೇ ಥರ ಇಲ್ಲಿ ಟಿ ವಿ ಎಲ್ಲಿದೆ ಅಂತ ಕೇಳಿದರೆ ಏನು ಹೇಳಬೇಕು? ಟಿ ವಿ ಈಸ್ ಆನ್ ದ ಟೇಬಲ್. ON, ಆನ್ ದ ಟೇಬಲ್ ಅಂತ ಹೇಳಬೇಕು. ಓಕೆ, is that clear children? So next here in this picture I am showing you a window is there, isn't it? And then what is there on the floor? Yes, exactly, it is a mat. Then where it is children? Mat is on the floor. What do you have to say? Mat is on the floor. You should not use mat is on top of the floor. Top means like this, it has to go here. So you have to use only on the. Okay. See, in another example I am showing you, there is a photograph hanging on the wall, isn't it? So if I ask you the question, photograph ಎಲ್ಲಿದೆ ಮನೆಯಲ್ಲಿ? ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದು? ವಾಲ್ ಮೇಲೆ ಅಂತ ಹೇಳ್ತಿರಲ್ಲ. ಸೊ ಹಿಯರ್ ಇನ್ ಇಂಗ್ಲೀಷ್ ವಾಟ್ ಯು ಸೇ? ಫೋಟೋಗ್ರಾಫ್ ಈಸ್ ಆನ್ ದ ವಾಲ್. ನೋಡಿ ಚಿಲ್ಡ್ರನ್, ನಾವು ಯಾವಾಗ ಆನ್ ಅಂತ ಯೂಸ್ ಮಾಡ್ತೀವಿ? ವೆನ್ ವಿ ಯೂಸ್ ಟಾಪ್, ವೆನ್ ವಿ ಯೂಸ್ ಬಾಟಮ್. ಹೇಳಬೇಕಾದ್ರೆ ಮೇಲೆ ಅಂತಲೇ ಹೇಳ್ತೀವಿ. ಟಾಪ್ಗೂ ಕೂಡ ಮೇಲೆ ಅಂತಲೇ ಹೇಳ್ತೀವಿ. ಆನ್ ಅಂದರೆ ಮೇಲೆ ಅಂತಲೇ ಹೇಳ್ತೀವಿ. ಟಾಪ್ ಆ್ಯಂಡ್ ಆನ್ ಲೈಕ್ ಡಿಫ್ರೆನ್ಸ್ ಏನು ಅಂತಂದರೆ, ಟಾಪ್ ಅಂದರೆ ತುಂಬ ಎತ್ತರಕ್ಕಾಗತ್ತೆ, ಮೇಲೆ ಅಂದರೆ ಜಸ್ಟ್ ಅಬೌವ್, ಜಸ್ಟ್ ಈ ಥರ ಟೇಬಲ್ ಮೇಲಿದೆ ಈ ಥರ. ಆಮೇಲೆ ಗ್ಲಾಸ್ ಎಲ್ಲಿದೆ? ಡೈನಿಂಗ್ ಟೇಬಲ್ ಮೇಲಿದೆ ಅಲ್ವಾ, ಈ ಥರ ಹೇಳ್ತಿರಲ್ಲ. ಸೊ ಲೈಕ್ ದಿಸ್ ವೆನ್ ಯು ಆರ್ ಯೂಸಿಂಗ್ ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್ ಯು ಹ್ಯಾವ್ ಟು ಯೂಸ್ ON, on. Okay. So here another example I am showing you. See, where is this? Where is the dog? Here there is a table and there is a dog. You can see in the picture, isn't it? So where is the dog now? Yes, exactly, it is under the table. ಅಲ್ವಾ? ಟೇಬಲ್ ಕೆಳಗಡೆ ಡಾಗ್ ಇದೆ ಅಲ್ವಾ ಮಕ್ಕಳೇ? ಸೊ ಕೆಳಗಡೆ ಹೇಳಬೇಕಾದ್ರೆ ನೋಡಿ, ವಿಚ್ ವರ್ಡ್ ವಿ ಆರ್ ಯೂಸಿಂಗ್? ಅಂಡರ್. UNDER, ಅಂಡರ್. ಓಕೆ, ಇಸ್ ದ್ಯಾಟ್ ಕ್ಲಿಯರ್? ಸಿ another picture I am showing you. There is a cage in that. Which bird it is? A parrot. And also what you see in that picture along with parrot? There is a cat in that picture, isn't it? So cat illide idralli? Where it is? In the cage? No, it is outside the cage. Then where it is? Yes, see children, cage illide alva. So cat illide. So what you have to say? Cat is under the cage ಅಲ್ವಾ? ನೋಡಿ ಪಿಕ್ಕಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್. ಸಿ ಹಿಯರ್ ಇನ್ ಅನದರ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್ ಯು. ದೇರ್ ಈಸ್ ಅ ರಿವರ್ ಆ್ಯಂಡ್ ದೇರ್ ಈಸ್ ಅ ಬ್ರಿಡ್ಜ್, isn't it? So here children, river is flowing where? Under the bridge, isn't it? Not above the bridge. ಏನಂತ ಹೇಳ್ತೀವಿ? ನೀರು ಬ್ರಿಡ್ಜ್ ಕೆಳಗಡೆಯಿಂದ ಹರಿತಾ ಇದೆ ಅಂತ ಹೇಳ್ತೀವಿ ಅಲ್ವಾ?
So these are the things, children, you have to use according to the situation and send, means what you are going to tell to, what you are going to convey to others. Alva? So under andre, when we have to using this under word UNDER, ಕೆಳಗಡೆ ಯಾವುದೇ ವಸ್ತುನ ನಾವು ಕೆಳಗಡೆ ಇದೆ ಅಂತ ಹೇಳಬೇಕಾದ್ರೆ ಏನಂತ ಯೂಸ್ ಮಾಡ್ತೀವಿ? ದಟ್ ಥಿಂಗ್ ಈಸ್ ಅಂಡರ್ ದ ಟೇಬಲ್ ಆರ್ ಅಂಡರ್ ದಿ ಬುಕ್, ವಾಟ್ ಎವರ್. ಓಕೆ, ಸೊ ನೆಕ್ಸ್ಟ್ ಟಾಪ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಇಫ್ ಇಟ್ ಈಸ್ ವೆರಿ ಹೈ, ಮೇಲ್ಗಡೆ ಇತ್ತು ಅಂದರೆ ನಾವೇನಂತ ಹೇಳ್ತೀವಿ? ಟಾಪಲ್ಲಿದೆ ಅಂತ ಹೇಳ್ತೀವಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಾಟಮ್ ಅಂತಂದರೆ ಕೆಳಗಡೆ ಇದೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಬಾಟಮ್ ಅಂತ ಯೂಸ್ ಮಾಡ್ತೀವಿ. ಸಿ ಹಿಯರ್ ಚಿಲ್ಡ್ರನ್, ಅಂಡರ್ ಅಂದರೆ ಕೆಳಗಡೆ, ಅದನ್ನೂ ಕೆಳಗಡೆ ಅಂತ ಹೇಳಿದ್ವಿ. ಬಾಟಮ್ ಅದನ್ನು ಕೆಳಗಡೆ ಅಂತ ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ನಾವು ಕೆಳಗಡೆ ಅಂತ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ನಾವು ಐದರ್ ಬಾಟಮ್ ಅಂತ ಯೂಸ್ ಮಾಡಬೇಕು, ಇಲ್ಲ ಅಂದರೆ ಅಂಡರ್ ಅಂತ ಯೂಸ್ ಮಾಡಬೇಕು. ಬಟ್ ವಿ ವೋಂಟ್. ಯಾಕೆ ಅಂತಂದರೆ, ಸಿ ಚಿಲ್ಡ್ರನ್, ಬಾಟಮ್ ಅಂದರೆ ಇದು ಜಸ್ಟ್ ಕೆಳಗಡೆ ಆಗುತ್ತೆ. ಬಟ್ ಅಂಡರ್ ಅಂದರೆ ಏನಾದರೂ ಮೇಲ್ಗಡೆ ಸರ್ಫೇಸ್ ಕವರ್ ಆಗಿರುತ್ತೆ. ಗಾಟ್ ಇಟ್? ಸಿ, ಅಂಡರ್ ದ ಟೇಬಲ್, ಅಂಡರ್ ದಿ ಸೋಫಾ ಅಂದರೆ ಮೇಲ್ಗಡೆ ಯಾವುದಾದ್ರೂ ಒಂದು ವಸ್ತು ಅದನ್ನು ಕವರ್ ಮಾಡಿರುತ್ತೆ. ಕವರ್ ಅಂದರೆ ಫುಲ್ ಕವರ್ ಅಲ್ಲ, ನೋಡಿದ ತಕ್ಷಣ ನಮ್ಗೆ ಅನಿಸುತ್ತೆ ಇದು ಕೆಳಗಡೆ ಇದೆ, ಬಟ್ ಅದರ ಮೇಲ್ಗಡೆ ಏನೋ ಒಂದು ವಸ್ತು ಇದೆ ಅಂತ ಅಲ್ವಾ? ಸೊ ಇಂಥ ಸಿಚುವೇಷನ್ನಲ್ಲಿ ನೀವೇನು ಮಾಡಬೇಕು? ಅಂಡರ್ ಅಂತ ಯೂಸ್ ಮಾಡಬೇಕು. ಓಕೆ, ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಪಿಕ್ಚರ್ನಲ್ಲಿ, ಮಂಕಿ ಎಲ್ಲಿತ್ತು? ಅಲ್ಲಿ ಟಾಪ್ ಇತ್ತು ಅಲ್ವಾ? ಸೊ ಅಟ್ ದ ಸೇಮ್ ಟೈಮ್ ಮಂಕಿನ ನಾವು ಕೆಳಗಡೆ ತೊಗೊಂಡು ಬಂದರೆ, ಸಿ ಇನ್ ದಿಸ್ ಪಿಕ್ಚರ್ ಮಂಕಿ ಈಸ್ ವೇರ್ ಇಟ್ ಈಸ್? ಬಾಟಮ್ ಆಫ್ ದ ಪಿಲ್ಲರ್. ಮಂಕಿ ಮೇಲೆ ಏನಾದರೂ ಇದೆಯಾ? ಮಂಕಿ ಮೇಲೆ ತೊಗೊಂಡ್ಬಿಟ್ಟು ನಾವು ಟೇಬಲ್ ಏನಾದರೂ ಇಟ್ಟರೆ, ಇವಾಗ ಕೇಳಿ, ವೇರ್ ಇಸ್ ದ ಮಂಕಿ ಅಂತ? ಮಂಕಿ ಈಸ್ ಅಂಡರ್ ದಿ ಟೇಬಲ್. ಆವಾಗ ಬಾಟಮ್ ಅಂತ ಯೂಸ್ ಮಾಡಲ್ಲ ಅಲ್ವಾ? ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆನ್ ವಿ ಯೂಸ್ ಬಾಟಮ್ ಆ್ಯಸ್ ವೆಲ್ ಆ್ಯಸ್ ಅಂಡರ್. ಅರ್ಥ ಆಯ್ತಾ ನಿಮಗೆ ಯಾವಾಗ ಯೂಸ್ ಮಾಡಬೇಕು ಅಂತ? ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.